ಒಂದು ವಿಷನ್ ಇರುವಂಥ ವ್ಯಕ್ತಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಡ್ವಾಣಿಯವರು ಹಿಂದೆ ಸರಿದ್ರು, ಕಿಂಗ್ ಮೇಕರ್ ಆದರು. ಈ ರೀತಿಯಾಗಿ ಒಬ್ಬ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಿಯನ್ನು ಕೊಟ್ಟಂಥ ಒಂದು ಶ್ರೇಯಸ್ಸೇನಾರು ಸಲ್ಲಬೇಕು ಅಂತ ಹೇಳಿದ್ರೆ ವಾಜಪೇಯಿ ಅವರಿಗೆ ಮತ್ತು ಅಡ್ವಾಣಿಜಿಯವರಿಗೆ ಸಲ್ಲಬೇಕಾಗತ್ತೆ. ಸೊ ಈ ರೀತಿಯಾಗಿ ಬೆಳೆದು ಬಂದಂಥ ಪಕ್ಷ. ಇಷ್ಟೆಲ್ಲ ಕಥೆ ಹೇಳಿದ್ವಿ. ಶಿರಾದಲ್ಲಿ ನಾವು ಯಾಕೆ ನಮ್ಮ ಏನು ಓಲ್ಡ್ ಮೈಸೂರು ಭಾಗ ಅಂತ ಹೇಳ್ತೀವಿ, ಇಡೀ ದೇಶ ಭಾರತೀಯ ಜನತಾ ಪಕ್ಷದ ಪತಾಕೆ ಹಾರಿದೆ. ಕೇವಲ ಸೌತ್ ಇಂಡಿಯಾದಲ್ಲಿ, ಕೇವಲ ದಕ್ಷಿಣ ಭಾರತದಲ್ಲಿ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ಈ 4 ಜಾಗದಲ್ಲಿ. ಸೌತ್ ಇಂಡಿಯಾದಲ್ಲಿ BJPಗೆ ಹೆಬ್ಬಾಗಲು ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಆಗಿದೆ. ಹಾಗಾಗಿ ಶಿರಾ ಯಾಕಾಗಬಾರ್ದು, ಪಾವಗಡ ಯಾಕಾಗಬಾರ್ದು, ಕೊರಟಗೆರೆ ಯಾಕಾಗಬಾರ್ದು, ಮಧುಗಿರಿ ಯಾಕಾಗಬಾರ್ದು ಅನ್ನೋ ಯೋಚನೆ ನಮಗೆ ಬಂದಿದೆ. ಇನ್ನೊಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಈಗ 7 ವರ್ಷದ ಹಿಂದೆ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಅವತ್ತಿನ ಅಧ್ಯಕ್ಷರು ಗೋವಿಂದಪ್ಪನವರು, BG ಗೋವಿಂದಪ್ಪನವರು ಮಂಡಲ ಅಧ್ಯಕ್ಷರಿದ್ದರು. ಅವರಿಗೆ ಸುಮ್ಮನೆ ಒಂದು ಸೂಕ್ಷ್ಮತೆ ಕೊಟ್ಟೆ. ಇಲ್ಲೇ ಬಂದಿದ್ದರು, ಇದೇ ಕಟ್ಟಡದಲ್ಲೇ. ಅವರು ಹೇಳಿದ ತಕ್ಷಣ ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಸ್ವಾಗತವನ್ನು ಮಾಡಿದ್ರು. ಇಲ್ಲ, ನೀವು ಬರಬೇಕು ನಮ್ಮ ಪಕ್ಷಕ್ಕೆ ಅಂತೇಳಿ ಒಂದು ರೀತಿ ರತ್ನಗಂಬಳಿ ಹಾಕಿನೇ ಸ್ವಾಗತ ಮಾಡಿದ್ರು. ಭಾಳ ಜನಕ್ಕೆ ವಿರೋಧ ಇತ್ತು. ಆದರೂ ಕೂಡ ಕೇವಲ ಒಬ್ಬ ಗೋವಿಂದಪ್ಪ, ನನಗೆ ಅವ್ರ ಬಗ್ಗೆ ಗೌರವ. ನನ್ನನ್ನು ಪಾರ್ಟಿಗೆ ಸೇರಿಸ್ಕೊಂಡ್ರು ಅಂತಲ್ಲ, ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಪ್ರಾರಂಭ ಮಾಡಿ ಮೊದಲನೇ ವರ್ಷವೇ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರು. ಅವತ್ತು ಅವ್ರನ್ನ ಗೆಸ್ಟಾಗಿ ಕರೆದಿದ್ದೆ. ಏಕೆಂದರೆ ಅವರು ವಿದ್ವತ್ತಿದೆ, ಸುಮ್ಮನೆ ಬರೋದಲ್ಲ, ಅದು ವಿದ್ವತ್ತಿದೆ. ಆ ವಿದ್ವತ್ತಿದೆ, ಕಾಳಜಿ ಇದೆ. ಆ ಕಾರಣಕ್ಕಾಗಿ ಗೋವಿಂದಪ್ಪನವರು ನಮ್ಮ ಗೌರವಗಳಿಗೆ ಪಾತ್ರರಾಗಲೇಬೇಕು. ನಾವು ನೀವೆಲ್ಲ ಅವ್ರನ್ನ ಗೌರವಿಸಲೇಬೇಕು. ವಯಸ್ಸಿನಲ್ಲಿ ಹಿರಿತನ ಇದೆ, ಜ್ಞಾನದಲ್ಲಿ ಹಿರಿತನ ಇದೆ, ಸಾಮಾಜಿಕ ಕಳಕಳಿ ಇದೆ, ಕಾಳಜಿ ಇದೆ. ಆಯ್ತಲ್ಲ, ಈಗ ನನ್ನ ಪಾಡಿಗೆ ಅವರು ಅಡ್ವಾಣಿನೇ ಆಗ್ಬಿಡ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಒಂದು ಇದಕ್ಕೆ ಅಲ್ವಾ, ಅಡ್ವಾಣಿನೇ ಆಗ್ತಾರೆ ಅವರು. ಅಡ್ವಾಣಿ ಥರನೇ ಅವರು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅವರಿಗೆ ಕೊದಿಯುತ್ತೆ ಮಾತಾಡಬೇಕಾದ್ರೆ. ಅವರ ಆಕ್ರೋಶ, ಅವರ ಒಂದು ಮನಸ್ಸಿನೊಳಗಿನ ತುಮಲಗಳನ್ನು ನೋಡಿದ್ರಿ ನೀವು. ಆಯ್ತಲ್ಲ, ಈಗ ಅವ್ರು ಹೇಳಿದ್ರು, ನಾವು ಇಲ್ಲಿರೋರೆಲ್ಲ MLA ಆಗಿ ಸಾಧ್ಯ ಆಗೋದಾದರೆ ಖಂಡಿತ ನನ್ನ ಅಬ್ಜೆಕ್ಷನ್ ಇಲ್ಲ. ಇಲ್ಲಿರೋರೆಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಖಂಡಿತ ಅಭ್ಯಂತರ ಇಲ್ಲ. ಇದು ಒಂದು ಅಧಿಕಾರ ಅಲ್ಲ, ಒಂದು ಜವಾಬ್ದಾರಿ. ಯಾವುದೇ ರಾಜಕೀಯ ಸ್ಥಾನಮಾನಗಳು ಅಧಿಕಾರ ಅಂತ ತಗೋಬಾರ್ದು, ಒಂದು ಜವಾಬ್ದಾರಿ ಅಂತ ತಗೋಬೇಕಾಗುತ್ತೆ. ಈಗ ನನಗೆ ಮಾಡೋದಕ್ಕೆ 150 ಕೆಲಸ ಇದ್ದಾವೆ. ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ, 6,000 ಜನ ಮಕ್ಕಳು, ಅವೆಲ್ಲ ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಕಳೆದ 3 ವರ್ಷಗಳಿಂದ, ಅದರಲ್ಲೂ ನಾನು ಜಿಲ್ಲಾ ಘಟಕದ ಅಧ್ಯಕ್ಷ ಆದೆ, ಅಲ್ಲಿಂದ ಈಚೆಗೆ ಸಂಪೂರ್ಣವಾಗಿ ನಾನು ತೊಡಗಿಸ್ಕೊಂಡಿದ್ದೇನೆ. ಯಾವುದೇ ಒಂದು ಜವಾಬ್ದಾರಿಗಳನ್ನು ನಿರೀಕ್ಷೆ ಮಾಡಬೇಕಂದ್ರೆ ಪ್ರಾಮಾಣಿಕತೆ ಇರಬೇಕಾಗತ್ತೆ, ತೊಡಗಿಸ್ಕೋಬೇಕಾಗತ್ತೆ. ನಾನು ಯಾರೋ ಮಾಡಿದ ಅಡುಗೆನ ಬಂದ್ಬಿಟ್ಟು ಎತ್ಕೊಂಡೋಗಿ ಊಟ ಮಾಡ್ತೀನಿ ಅಂದರೆ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಏನಾಗ್ತೀಯ ನೀನು, ಅಲ್ವಾ? ಅವೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ. ನಾವು ಅಷ್ಟು ದಡ್ಡರೂ ಅಲ್ಲ. ನಾವು ಅಡುಗೆ ಮಾಡಿಟ್ಬಿಟ್ಟು ಬೇರೆಯವ್ರು ಬಂದು ಎತ್ಕೊಂಡು ಹೋಗೋವರೆಗೂ ಇಷ್ಟು ದೊಡ್ಡ ಸಂಖ್ಯೆನಲ್ಲಿರ್ತಕ್ಕಂಥ ಲೀಡ್ರ್ಗಳು ಸುಮ್ಮನೆ ಇರ್ತಾರಾ? ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.